ಅಭಿಮಾನಿಗಳು ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ತಾವೆಲ್ಲರೂ ಕೂಡ ತಂದುಕೊಟ್ಟಿರ್ತೀರಿ. ನಮ್ಮೆಲ್ಲರೂ ಕೂಡ ಪ್ರಪ್ರಥಮವಾಗಿ ನನ್ನ ಆತ್ಮೀಯ ಬಂಧುಗಳು, ಅಭಿಮಾನಿಗಳು, ಸ್ನೇಹಿತರು ಎಲ್ಲರಿಗೂ ಕೂಡ ನಮ್ಮ ಪತ್ರಕರ್ತರ ಮಿತ್ರರು ಭಾಳ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ವಂದನೆಗಳನ್ನು ನಾನು ಸಲ್ಲಿಸಲು ಬಯಸ್ತೇನೆ. ಯಾಕೆಂತ ಹೇಳಿದರೆ, ನಾನು ಸಂಭ್ರಮಾಚರಣೆ ಈ ಒಂದು ಫ್ಲೆಕ್ಸ್ಗಳು, ಕಟೌಟ್ಗಳನ್ನು ಹಾಕಬೇಡಿ ಅಂತಕ್ಕಂಥದ್ದೊಂದು ಸಂದೇಶವನ್ನು, ಒಂದು ವಿನಂತಿಯನ್ನು ನಾನು ಮಾಡಿಕೊಂಡಿದ್ದೆ. ಅದಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ನನ್ನ ಸ್ನೇಹಿತರು ಸ್ಪಂದಿಸಿ ಇವತ್ತು ಎಲ್ಲ ಕಡೆಯೂ ಕೂಡ, ಎಲ್ಲೂ ಕಡೆಯೂ ಕೂಡ ಯಾವುದೇ ಒಂದು ಫ್ಲೆಕ್ಸ್ ಆಗಲಿ, ಬ್ಯಾನರ್ ಆಗಲಿ, ಪೋಸ್ಟರ್ಗಳನ್ನು ಇತರೆ ಒಂದು ಏನು ತೋರಿಕೆಗೆ ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಲೇ ಇವತ್ತು ಹೃದಯಾಂತರಾಳದಿಂದ ತಾವೆಲ್ಲರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನವನ್ನು ತೋರಿ ತಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಯಾರನ್ನೇ ಕೂಡ ಒತ್ತಡ ಮಾಡಿ ಬನ್ನಿ ಅಂತ ಹೇಳಿಬಿಟ್ಟು ಕರೆದಿಲ್ಲ. ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ತಾವೆಲ್ಲರೂ ಕೂಡ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಯಾವುದಾದ್ರೂ ರೀತಿಯಲ್ಲಿ ನಮಗೆ ಒಂದು ರೀತಿ ಒಂದು ಸಹಾಯ ಮಾಡಿರ್ತೀರ, ನಮ್ಮ ಕೈ ಹಿಡ್ದಿರ್ತೀರ. ನನಗಲ್ದಿದ್ದರೂ ಕೂಡ ನಮ್ಮ ಪೂಜ್ಯ ತಂದೆಯವರಿಗೆ ಪ್ರತಿಯೊಬ್ಬರು ಕೂಡ ಈ ವೇದಿಕೆ ಮೇಲೆ ನಮ್ಮ ರಂಗನಾಥರಣ್ಣವರು ಇದ್ದಾರೆ, ಮುಕುಂದಪ್ಪನವರು ಇದ್ದಾರೆ, ಹಿರಿಯರು ಎಲ್ಲರೂ ಸಹ ಸೇರಿ ಒಂದಲ್ಲ ಒಂದು ರೀತಿ ನಮ್ಮ ಏಳಿಗೆಗೆ ಕಾರಣಕರ್ತರಾಗಿರ್ತೀರ. ಇವತ್ತು ನಮ್ಮ ಕುಟುಂಬದ ಒಂದು ಏಳಿಗೆಗೆ ಮುರಳೀಗೌಡರು ಇರ್ಬೋದು, ನಮ್ಮ ದಿವಂಗತ ತಂದೆಯವರಾದಂಥ ಮುರಳೀಗಿರಿಯಪ್ಪನವರು ಇರ್ಬೋದು, ಎಲ್ಲರಿಗೂ ಕೂಡ ತಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸಿ ಬೆಂಬಲವಾಗಿ ಅವರಿಗೆ ಬೆಂಬಲವನ್ನು ತೋರ್ತಕ್ಕಂಥ ಒಂದು ಏನು ಒಂದು ಮುಂಚೂಣಿಯಾಗಿ ತಾವೆಲ್ಲರೂ ಕೂಡ ನಿಂತಿರ್ತಕ್ಕಂಥದ್ದು. ಅವರ ಜೀವನ ಪರ್ಯಂತ ಅವರು ಕೂಡ ಹಾಗೆ ನಡ್ಕೊಂಡು ತಮ್ಮೆಲ್ಲರ ಒಂದು ಅಪೇಕ್ಷೆಗಳೇನಿದ್ವು ಅವೆಲ್ಲರೂ ಕೂಡ ಅನುಗುಣವಾಗಿ ಒಂದು ಪ್ರಾಮಾಣಿಕವಾದಂಥ ಜೀವನವನ್ನು ನಡೆಸ್ತದೆ. ನಾನು ಕೂಡ ರಾಜಕೀಯವಾಗಿ ಏನು ತತ್ಕ್ಷಣ ಬಂದವನು, ಯಾಕೆಂದರೆ ಹಿಂದೆ ಕೂಡ ರಾಜಕೀಯದಲ್ಲಿ ಇಲ್ದಲೇ ಇದ್ದವನು, ವೈದ್ಯಕೀಯ ವೃತ್ತಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡವನು. ಆದರೆ ಕೇವಲ ಒಂದು ಮಾಡಿರ್ತಕ್ಕಂಥ, ನಮ್ಮ ತಂದೆ ಮಾಡಿರ್ತಕ್ಕಂಥ ಒಂದು ಸೇವೆ, ನಮ್ಮ ದೊಡ್ಡಪ್ಪನವರು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ಸ್ಮರಿಸಿ ತಾವೆಲ್ಲರೂ ಕೂಡ ನನಗೆ ಒಂದು ಗುರುತನ್ನು ಮಾಡಿ ಅದಕ್ಕೆ ಅನುಗುಣವಾಗಿ ಮತವನ್ನು ಕೂಡ ಹಾಕಿ ನನ್ನನ್ನು 2020 ಚುನಾವಣೆಯಲ್ಲಿ ಗೆಲ್ಲಿಸಿ 23ನೇ ಚುನಾವಣೆಯಲ್ಲೂ ಕೂಡ ಅತ್ಯಧಿಕ ಬಹುಮತಗಳನ್ನು ತಾವೆಲ್ಲರೂ ಕೊಟ್ಟಿರ್ತಕ್ಕಂಥದ್ದು ಅದು ಯಾವತ್ತೂ ಕೂಡ ಸ್ಮರಿಸ್ತೀನಿ. ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಮುಖರು, ನಮ್ಮ ವಿಜೇಂದ್ರಣ್ಣವರು, ನಮ್ಮ BS ಯಡಿಯೂರಪ್ಪನವರು, ನಮ್ಮ ಸುರೇಶ್ ಗೌಡರು, ರವಿಕುಮಾರ್ ಜಿಯವರು, ಅವ್ರನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲು ಬಯಸ್ತೇನೆ. ಯಾಕೆಂತ ಹೇಳಿದರೆ, ನಾನು ಹೇಳಿದಾಗ ನಾನು ಒಂದು 15 ದಿವಸದ ಹಿಂದೆ ಅಷ್ಟೇ ನಾನು ಟಿಕೆಟ್ ಘೋಷಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಸ್ಪತ್ರೆಯಲ್ಲಿ ನಾನು ಸ್ಕ್ಯಾನಿಂಗ್ ಮಾಡ್ತಾಯಿದ್ದೆ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಏನು ಕಾರ್ಯಕಾರಿ ಸಮಿತಿಯಿಂದ ತಮ್ಮ ಹೆಸರು ದೆಹಲಿಗೆ ರವಾನಿಸಲಾಗಿದೆ ಅಂತೆ BJPಯಿಂದ ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಕೊಡಿಸ್ರು. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇದ್ಕೊಂಡು ವಿಜೇಂದ್ರಣ್ಣ ಅವರು ಇಲ್ಲೇ ತಂಗಿ ಸುಮಾರು ಒಂದು 30 ದಿನಗಳ ಕಾಲ ಆ ಸಂದರ್ಭದಲ್ಲಿ ನಮ್ಮ ವಿಜಯಕ್ಕೆ ಕಾರಣಕರ್ತರಾದವರು ಪ್ರೀತಮ್ ಗೌಡ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲು ಬಯಸ್ತಾರೆ. ಮತ್ತು ಅಪಾರ ಜನಸ್ತೋಮ ಕರ್ನಾಟಕ ರಾಜ್ಯದಿಂದ ಬಂದಂಥ ಅನೇಕ ನಾಯಕರು ಕೂಡ ಆ ಸಂದರ್ಭದಲ್ಲಿ ನನ್ನ ಜೊತೆಗೂಡಿ ನನ್ನ ಗೆಲುವಿಗೆ ಪ್ರತ್ಯಕ್ಷವಾಗಿ ಕಾರಣಕರ್ತರಾದರು. ಪರೋಕ್ಷವಾಗಿ ನಮ್ಮ ತಂದೆಯ ಅಭಿಮಾನಿಗಳು, ಇಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ನನ್ನ ಕೈ ಹಿಡಿತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರು. ನಮ್ಮ ಪಕ್ಷ ಯಾವುದೋ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟಿತ್ತು. ಪ್ರಮುಖವಾಗಿ ಇನ್ನೊಂದು ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ನಮ್ಮ MP ಸಾಹೇಬರು, ಅವರ ಮಗನಿಗೆ ಬಹಳ ಒಂದು ಕೋವಿಡ್ ಸಂದರ್ಭದಲ್ಲಿ ಒಂದು ತುರ್ತಿನ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಹೈದರಾಬಾದಲ್ಲಿ ಅವ್ರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಆಗ್ತಕ್ಕಂಥ ಸಂದರ್ಭ ಇದ್ದರೂ ಕೂಡ ಅವ್ರಿಗೆ ಅಲ್ಲಿ ಹೋಗ್ದಲ್ಲೇ ನನ್ನ ಜೊತೆಯಾಗಿ ನಾನು ಬೆನ್ನೆಲುಬಾಗಿ ನಿಂತು ಮಗನಂತೆ ನನ್ನ ಪ್ರೋತ್ಸಾಹಿಸಿ ನನ್ನ ಗೆಲುವಿಗೆ ಗೋವಿಂದ ಕಾರಜೋಳ ಸಾಹೇಬರು ಕಾರಣಕರ್ತರಾದರು. ಸದ್ಯದಲ್ಲಿ ನಮ್ಮ ಹಿರಿಯ ಹಿಂದಿನ ಸಂಸದರಾದಂಥ ನಾರಾಯಣ ಸ್ವಾಮಿ ಅವರು ಕೂಡ ಭಾಳಷ್ಟು ನಮಗೆ ಶ್ರಮವಹಿಸಿದರು. ಇನ್ನು ಸ್ಥಳೀಯವಾಗಿ ಅನೇಕ ಬಂಧುಗಳು, ಎಲ್ಲ ನನ್ನ ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಪಕ್ಷಾತೀತವಾಗಿ ಆ ಸಂದರ್ಭದಲ್ಲಿ ನನಗೆ ಬೆಂಬಲವನ್ನು ಕೊಟ್ಟರು. ಅದಕ್ಕೆ ಅನುಗುಣವಾಗಿ ಯಾವುದೇ ಒಂದು ಕಿಂಚಿತ್ತು ನನ್ನನ್ನು ಏನು ಪ್ರೋತ್ಸಾಹಿಸಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿ ಶಾಸಕನಾಗಿ ಮಾಡಿದಂಥ ನಮ್ಮ ಪಕ್ಷಕ್ಕೆ ಕೂಡ ನಾನು ಯಾವುದೇ ಒಂದು ಕಿಂಚಿತ್ತು ಇಂಥವ್ರನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ವಿ, ಇವರೇನೂ ನಮಗೆ ಒಳ್ಳೆಯ ಹೆಸರು ತಂದುಕೊಡ್ಲಿಲ್ಲ ಅಂತಕ್ಕಂಥ ಯಾರು ಕೂಡ ಬೆಟ್ಟು ತೋರಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಾನು ಕೂಡ 2.5 ವರ್ಷ ಸಮಯದಲ್ಲಿ ಕಾರ್ಯನಿರ್ವಹಿಸಿ ಏನು ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿವೆ ಅದಕ್ಕೆ ಸ್ಪಂದನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ.
ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಸಾಹೇಬರು ಇವರಿಬ್ಬರನ್ನು ಕೂಡ ನೆನೆಸ್ಬೇಕು ಈ ಸಂದರ್ಭದಲ್ಲಿ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸವನ್ನು ನಾನು ಪತ್ರವನ್ನು ತೆಗೆದುಕೊಂಡು ಹೋದರೂ ಕೂಡ ಅದಕ್ಕೆ ಪ್ರೋತ್ಸಾಹಿಸಿ ಅದಕ್ಕೆ ಈ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ತಾಲೂಕಿನಾದ್ಯಂತ ಇವತ್ತು ಹಲವಾರು ಗ್ರಾಮಗಳಲ್ಲಿ ಸುಮಾರು 294 ಗ್ರಾಮಗಳಲ್ಲಿ ನಾನು ಕನಿಷ್ಠ ಅಂತ ಹೇಳಿರೋ 4-5 ಸತಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿದ್ದೀನಿ. ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನನಗೆ ತಿಳಿದಂಗೆ ಯಾವುದಾದ್ರೂ ಒಂದು ಗುರುತರವಾದಂಥ ಕೆಲಸ ನಾನು 2 ವರ್ಷ ಕಾಲದಲ್ಲಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಭಾಳ ನಾನು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳಲು ಬಯಸ್ತೇನೆ. ಯಾಕೆಂದರೆ ಈ ಒಂದು ಕಾಲಾವಧಿ ಇದ್ದಿದ್ದು ಕಮ್ಮಿ, ಜೊತೆಯಲ್ಲಿ ಪ್ರಥಮ ವರ್ಷದಲ್ಲೇ ಕೋವಿಡ್-19 ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಒಂದು ವಾತಾವರಣ, ಆ ವಾತಾವರಣದಲ್ಲಿ ಇವತ್ತು ಕೋವಿಡ್ ವಾರಿಯರ್ಸ್ ನಮ್ಮ ಜೊತೆ ನಿಂತು ಇವತ್ತು ಸಿರಾ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲೋದ್ರೂ ಸಹಿತ ಕೋವಿಡ್ನಲ್ಲಿ ಸರಿಸಮಾನಾಗಿ ಎಲ್ಲರನ್ನೂ ಕೂಡ ಒಂದು ಸುಭದ್ರ ರೀತಿಯಲ್ಲಿ ತೆಗೆದುಕೊಂಡು ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ತೆಗೆದುಕೊಂಡು ಹೋದಂಥ ಒಂದು ತಾಲೂಕಿನಲ್ಲಿ ಸಿರಾ ಕ್ಷೇತ್ರ ಒಂದು ಕೂಡ ಆ ಸಂದರ್ಭದಲ್ಲಿ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ನಮ್ಮ ಸ್ಥಳೀಯ ಸಚಿವರು, ಜಿಲ್ಲಾ ಸಚಿವರಾದಂಥ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಸಾಹೇಬರು ಕೂಡ ಬಹಳಷ್ಟು ನನಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಯಾಕೆಂತ ಹೇಳಿದರೆ ನಾವು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದರೆ ನಮ್ಮ ಜೊತೆಯಲ್ಲಿ ಯಾರ್ಯಾರು ನಿಂತಿದ್ರು ಅವ್ರನ್ನ ಯಾರನ್ನೂ ಕೂಡ ನಾವು ಮರಿಬಾರ್ದು ಯಾವತ್ತೂ ಕೂಡ. ಕಾಲ ಸಂದರ್ಭಗಳಲ್ಲಿ ಏನೇನೋ ಆಗ್ಬೋದು, ಕಾಲಗಳು ಬದಲಾವಣೆ ಆಗಿಬಿಟ್ಟು ಅವರು ಮತ್ತಿತರ ಕಡೆ ಹೋಗಿರ್ಬೋದು, ಇನ್ನೆಲ್ಲೋ ಒಂದು ಕಡೆ ಅವರು ಗುರುತಿಸ್ಕೊಂಡಿರ್ಬೋದು. ಆದರೂ ಕೂಡ ಅವ್ರು ಎಷ್ಟೇ ನಾವು ವಿರೋಧ ಮಾಡಿದರೂ ಕೂಡ ಕೇವಲ ಒಂದು ನಮಗೆ ಒಳ್ಳೆ ಕೆಲಸ ಮಾಡಿರ್ತಾರಲ್ಲ ಅದನ್ನ ನಾವು ಯಾವತ್ತೂ ಕೂಡ ಜೀವನಾದ್ಯಂತ ನಾವು ಸ್ಮರಿಸಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ನಮ್ಮ SR ಗೌಡರು ಇರ್ಬೋದು, ಅವರು JDSಗೆ ಹೋದರೂ ಸಹಿತ ಆ ಸಂದರ್ಭದಲ್ಲಿ ನನಗೆ 20ನೇ ಇಸ್ವಿನಲ್ಲಿ ಭಾಳ ಒಂದು ಪ್ರಾಮಾಣಿಕವಾಗಿ ಅವರು ಚುನಾವಣೆ ಮಾಡಿದರು. BK ಮಂಜಣ್ಣ ಅವರು ಇಬ್ಬರು ಕೂಡ SR ಗೌಡರು, BK ಮಂಜಣ್ಣ ಅವರು ತ್ಯಾಗ ಮಾಡಿ, ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ನಮಗೆ ಪ್ರೋತ್ಸಾಹಿಸಿ ಆ ಸಂದರ್ಭದಲ್ಲಿ ಗೆಲುವಿಗೆ ಕಾರಣಕರ್ತರಾದರು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಲು ಬಯಸ್ತಿದ್ದೇನೆ. ಮಾರಣ್ಣವರು ಕೂಡ. ಹಾಗೆ ಈ ಒಂದು ಏನು ಅಂತ ಹೇಳಿದರೆ ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು CC ರಸ್ತೆ ಇರ್ಬೋದು, ಅಂಗನವಾಡಿ ಕೇಂದ್ರಗಳಿರ್ಬೋದು, ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಯಾವ್ಯಾವ ಇಲಾಖೆ ಇದ್ದಾವೆ ಆ ಇಲಾಖೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಈ ತಾಲೂಕಿನಲ್ಲಿ 2.5 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಆ ಸಮಾಧಾನ ನನಗೆ ಇದೆ. ಯಾಕೆಂತ ಹೇಳಿದರೆ ಇವತ್ತು ಆ ಒಂದು 2.5 ವರ್ಷ ಒಂದು ಮಿಂಚಿನ ಓಟದಂತೆ ಕಳೆದೋಯ್ತು. ಯಾವಾಗ ಶುರುವಾಯಿತು, ಯಾವಾಗ ಅಂತ್ಯ ಆಯಿತು ಅಂತ ಹೇಳಿಬಿಟ್ಟೆ ನಮಗೆ ತಿಳಿಲಿಲ್ಲ. ಅಷ್ಟೊಂದು ಒತ್ತಡದ ನಡುವೆ ಕೆಲವಾರು ಜನ ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡೋರು. ನಮಗೂ ಆ ಸಂದರ್ಭದಲ್ಲಿ ಎಲ್ಲೋ ಬೇಸರ ಆಗೋದು, ಯಾಕೆ ಹಿಂಗೆ ಮಾತಾಡ್ತಾರೆ ಇವರು, ಯಾಕೆ ಹಿಂಗೆ ವರ್ತಿಸ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಸ್ಥಳೀಯವಾಗಿ ಅಲ್ಲಿ ಹೋದಾಗ ಅವ್ರು ಎದುರಿಸ್ತಕ್ಕಂಥ ಸಮಸ್ಯೆಗಳು ನೋಡಿದಾಗ ಇದು ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ನಮ್ಮಲ್ಲಿ ಮೂಡಿ ಬರ್ತಾ ಇತ್ತು. ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಿದ್ವಿ. ಪ್ರಮುಖವಾಗಿ ನಮ್ಮ ನಂಜಾವೃತ ಶ್ರೀಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗ್ತದೆ. ಅವರ ಆಶೀರ್ವಾದ ಕೂಡ ಬೆಳಿಗ್ಗೆ ದೂರವಾಣಿ ಮಾಡಿದರು, ಕರೆ ಮಾಡಿ ನನಗೆ ಆಶೀರ್ವಾದ ನೀಡಿದರು. ಅವರು ಭಾಳ ಒಳ್ಳೆ ಕೆಲಸಗಳನ್ನು ತಾವು 2.5 ವರ್ಷ ಅವಧಿಯಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ರಿ ಅಂತಕ್ಕಂಥದ್ದು. ಮೊದಲೂರು ಕೆರೆ ನೀರು ತರ್ತಕ್ಕಂಥ ಸಂದರ್ಭದಲ್ಲಿ ಅವರು ತೋರಿದಂತಹ ಒಂದು ವಿಶ್ವಾಸ, ಅವರು ತೋರಿದಂಥ ಮಾರ್ಗದರ್ಶನ, ಅವರು ಕೊಟ್ಟಂತಹ ಒಂದು ಪ್ರೋತ್ಸಾಹದಿಂದ ಭಾಳ ಯಶಸ್ವಿಯಾಗಿ ಮೊದಲೂರು ಕೆರೆಗೆ ಆ ಸಂದರ್ಭದಲ್ಲಿ ನೀರು ಬರಲು ಸಾಧ್ಯ ಆಯಿತು. ಇವತ್ತು ಅಪರ ಭದ್ರಾ ನೀರಾವರಿ ಯೋಜನೆ ಇರ್ಬೋದು, ಈ ರೀತಿ ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಲ್ಲೂ ಒಬ್ಬೊಬ್ಬರು ಕೂಡ ನನ್ನನ್ನು ಕೈ ಹಿಡಿತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನಾನು ಕೂಡ ಪಕ್ಷಾತೀತವಾಗಿ 2.5 ವರ್ಷಗಳ ಕಾಲ ನಾನು BJPಯಲ್ಲಿದ್ದರೂ ಕೂಡ ಸಹಿತ JDS ಆಗಲಿ, ಕಾಂಗ್ರೆಸ್ ಆಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ, ಒಂದು ಭೇದ ಭಾವನೆ ಮಾಡ್ದಲೇ ಅವ್ರಿಗೆ ಅದೇ ರೀತಿಯಲ್ಲಿ ನನ್ನ ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮಗೆ ಈ ಒಂದು ಸ್ಥಾನಮಾನಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೇವಲ ಒಂದು ಅಲ್ಪಾವಧಿಯಲ್ಲಿ ನಾವು ಗಳಿಸ್ಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ತಾವೆಲ್ಲರೂ ಸೇರಿರ್ತಕ್ಕಂಥದ್ದು. ಅದಕ್ಕೆ ಅಭಿಮಾನಿ ದೇವರುಗಳು ಅಂತ ಹೇಳೋದು. ತಾವೆಲ್ಲರೂ ಕೂಡ ನಮಗೆ ದೇವರ ಸಮಾನ. ಅಷ್ಟೊಂದು ನಮಗೆ ಒಂದು ಸಮಾಜದಲ್ಲಿ ಒಂದು ಏಳಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಈ ಶುಭ ಸಂದರ್ಭದಲ್ಲಿ ಬಂದು ಪಕ್ಷಾತೀತವಾಗಿ ಎಲ್ಲ ನಮ್ಮ ಸ್ನೇಹಿತರು, ಇವತ್ತು ನಾನು ನೋಡ್ತಾ ಇದ್ದ ಮಹೇಂದ್ರಗೌಡ ಅವರು, ನಮ್ಮ ಮಂಜಣ್ಣ ಅವರು, ನಮ್ಮ ಸಿರಾದಲ್ಲಿ ಮಳ್ಳನಗೌಡರು, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಪಕ್ಷದಿಂದ ಬಂದು ನಮಗೆ ಅಭಿಮಾನವನ್ನು ತೋರಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು
ಒಂದು ಹೃದಯಾಂತರಾಳದಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಮುಂದುವರಿದು ತಾವೆಲ್ಲರೂ ಕೂಡ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ನಾವು ಇದೇ ರೀತಿ ನಾವು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಅಭಿಮಾನಿಗಳು ಇನ್ನು ನಾನು ಆಯೋಜನೆ ಮಾಡಿ ಅಂತಲೂ ಹೇಳಿರಲಿಲ್ಲ. ನಾನು ಇವೆಲ್ಲ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಅಭಿಮಾನಿಗಳು ತಾವೆಲ್ಲರೂ ಕೂಡ 3-4 ದಿನಗಳಿಂದ ಇಲ್ಲಿ ತಂಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಭಾಳಷ್ಟು ಸಹಕರಿಸಿರ್ತೀರಿ. ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಮತ್ತೊಮ್ಮೆ ನಮ್ಮ ಪತ್ರಕರ್ತ ಸ್ನೇಹಿತರು ತಮ್ಮೆಲ್ಲರೂ ಕೂಡ ನಾನು ಆತ್ಮೀಯವಾದಂಥ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.